ವೈದ್ಯೋ ನಾರಾಯಣೋ ಹರಿಹಿ. ಈ ಮಾತಿನಿಂದ ನಾವು ಇವತ್ತಿನ ಎಪಿಸೋಡ್ ಅಂದರೆ ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ ಇದರ ಬಗ್ಗೆ ನಾವೊಂದು ವೀಕ್ಷಕರಿಗೆ ನಾವೊಂದು ವಿಶೇಷವಾಗಿ ವಿಚಾರಾದಿಗಳನ್ನು ತಿಳಿಸಲು ಇಷ್ಟಪಡ್ತೇವೆ. ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ. ಈ ಪಂಚಜ್ಯೋತಿ ಅಂದರೆ ಕೆಲವರು ವಿಶ್ವೋತ್ತಮ ಅಂದರೆ ಏನು ಅಂತ ಕೇಳಿಕೊಂಡು ನಮ್ಮ ಹತ್ರ ಬರ್ತಾರೆ. ನಾವು ವಿಶ್ವೋತ್ತಮ ಅಂತ ಹೇಳಿದರೆ ಸಾವಿರಾರು ಅರ್ಥಗಳನ್ನು ನಾವು ಅದಕ್ಕೆ ಹೇಳ್ಬೋದು. ವಿಶ್ವೋತ್ತಮ ಅಂತ ಹೇಳಿದರೆ ವಿಶ್ವದಲ್ಲಿ ಉತ್ತಮ ಅಂದರೂ ಒಂದು ಅರ್ಥ ಹೇಳ್ಬೋದು. ಮತ್ತು ವಿಶ್ವದಲ್ಲಿ ಉತ್ತಮ ಅಂತ ಹೇಳಿದರೆ ಒಂದು ಆಯುರ್ವೇದ. ಹಿಂದಿನ ಕಾಲದಲ್ಲಿ ರಾಜರುಗಳಿಗೆ ಬೇಕಾದಾಗೆಲ್ಲ ಆಸ್ಪತ್ರೆಯ ರಾಜಸ್ಥಾನದ ಅವರವರ ಆಸ್ಥಾನದ ಆಯುರ್ವೇದ ಪಂಡಿತರು ಮದ್ದುಗಳನ್ನೆಲ್ಲ ನೀವು ಪಿಕ್ಚರಲ್ಲಿ ನೋಡಿರ್ಬೋದು. ಅರ್ದು ಅವನಿಗೆ ಬೇಕಾದ ರೀತಿಯಲ್ಲಿ ರಾಣಿಯರಿಗೆ ಆಗಲಿ ರಾಜರಿಗೆ ಆಗಲಿ ಔಷಧ್ಯಾದಿಗಳನ್ನು ಕೊಡ್ತಾರೆ. ಹಾಗೆ ನಾವು ಅದರಲ್ಲಿ ಆಗ ಇಂಗ್ಲೀಷೆಲ್ಲ ಇರಲಿಲ್ಲ. ಹಾಗಿರುವಾಗ ಅದನ್ನು ನಾವು ವಿಶ್ವೋತ್ತಮ ಅಂತ ಹೇಳ್ಬೋದು. ಮತ್ತೊಂದು ಧನ್ವಂತರೂಪಿ ಭಗವಂತ, ಸಮುದ್ರವನ್ನು ಮಥನ ಮಾಡುವಾಗ ಅಮೃತ ಕಲಶವನ್ನು ಹಿಡ್ಕೊಂಡು ಬಂದಂತಹ ಭಗವಂತ, ಅದನ್ನು ನಾವು ವಿಶ್ವೋತ್ತಮ ಅಂತ ಕರೀಬೋದು. ಇಲ್ಲಿ ವಿಶ್ವೋತ್ತಮ ಅಂತ ಹೇಳಿದರೆ ನಮಗೆ ಈ ಆಸ್ಪತ್ರೆ ಮಾಡಲಿಕ್ಕೋಸ್ಕರ ಒಂದು ಗೈಡೆನ್ಸ್ ಅಂದರೆ ಒಂದು ಅಶರೀರವಾಣಿ ಹಾಗೆ ಒಂದು ಗುರುಗಳು ಅಂತ. ಅದು ಯಾರು ಕೇಳಿದರೆ ಸೋದೆ ವಾದಿರಾಜ ಮಠದ ಹಿಂದಿನ ಕಾಲಾದಂತಹ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಹೆಸರನ್ನು ನಾವೀಗ ಇಟ್ಟದ್ದು ಯಾಕಂತ ಕೇಳಿದರೆ, ನಾವು ಚಿಕ್ಕ ಇರುವ ಸಮಯದಲ್ಲಿ ಒಮ್ಮೆ ನಾವು ಒಂದು ತಪಸ್ಸಿಗಾಗಿ ನಾವು ಸೋಂದ ಶಿರಸ್ ಯಾತ್ರೆ ಇರತಕ್ಕಂಥ ಸೋದೆಯ ಸೋಂದ ಕ್ಷೇತ್ರಕ್ಕೆ ಹೋಗುವಾಗ ಅದೇ ನಾವು ಇರುವಾಗ ಸಾಧಾರಣ ಒಂದು 82-83ನೇ ಇಸವಿಯ ಈ ಸಮಯದಲ್ಲಿ ನೀವು ಆಯುರ್ವೇದವನ್ನು ನೋಡಬೇಕು ಅಂತ ನನ್ನ ಕರೆದು ಹೇಳಿದರು. ನಮಗೆ ಗುರುಮಠ ಸೋದೆ ಮಠ. ಹಾಗಿರುವಾಗ ನನಗೆ ಆಯುರ್ವೇದ ಹೇಳಿದರೆ ಏನು ಗೊತ್ತಿಲ್ಲ. ಅಮ್ಮ ಕಷಾಯ ಕೊಡ್ತಾಯಿದ್ರು. ಅಷ್ಟೇ ಅಲ್ಲದೆ ನಾವು ಚಿಕ್ಕಂದಿ ಇರುವಾಗಲೇ ಒಂದು 13 ವಯಸ್ಸು ಇರುವಾಗಲೇ ನಾವು ಮನೆ ಬಿಟ್ಟು ವಿದ್ಯಾಭ್ಯಾಸಕ್ಕೆ ಅಂದರೆ ಪೇಜಾರ ಸ್ವಾಮಿಗಳ ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ನಾವು ಶಾಸ್ತ್ರ ಕಲೀಲಿಕ್ಕೆ ನಮ್ಮ ಅಪ್ಪ ಕಳಿಸಿದರು. ಆ ನಂತರದಲ್ಲಿ ಅಲ್ಲಿಂದ ಕಲಿತು ಪುನಃ ನಾನು ಚೆನ್ನೈಗೆ ಹೋದೆ. ಚೆನ್ನೈಯಿಂದ ಪುನಃ ಕೆಲವು ಗುರುಗಳ ಸಾಮೀಪ್ಯದಿಂದ ಉಡುಪಿಗೆ ಬಂದೆ. ಉಡುಪಿಯಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣದ ವೇದಾದಿಗಳನ್ನು ಅಭ್ಯಾಸ ಮಾಡಿಕೊಂಡು ಬಂದೆ. ಅದೇ ಥರದಲ್ಲಿ ಜ್ಯೋತಿಷ್ಯ ವಿದ್ವತ್ತನ್ನು ಮಾಡಿದೆ. ಆ ನಂತರದಲ್ಲಿ ನಾನು ಪುನಃ ಕೇರಳಕ್ಕೆ ಹೋದೆ. ಕೇರಳಕ್ಕೆ ಹೋಗಿ ಅಲ್ಲಿ ನಮ್ಮ ತ್ರಿಶೂರ್ ಹತ್ರ ಕೈಮುಕ್ಕು ಅಂತ ಅಂದರೆ ಕೊಡಕರದ ಹತ್ತಿರ ಆ ಮನೆ ಉಂಟು. ಈಗಲೂ ನಾವು ಹೋಗ್ತಾ ಇರ್ತೇವೆ. ಅಲ್ಲಿ ಜ್ಯೋತಿಷ್ಯವನ್ನು ಮತ್ತು ಅಲ್ಲಿ ಸಮೀಪದಲ್ಲಿ ಕೆಲವು ಮಾಂತ್ರಿಕ ಕರ್ಮ ಈ ಆಯುರ್ವೇದಕ್ಕೆ ಬೇಕಾದನ್ನೆಲ್ಲ ನಾನು ಕಲಿತೆ. ಅಲ್ಲಿಯೂ ಕೂಡ ಆಯುರ್ವೇದವನ್ನು ಹತ್ತಾರು ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದ ನಂತರದಲ್ಲಿ ಏನು ಅಂತ ಕೇಳಿದರೆ ಆಮೇಲೆ 95ನೇ ಇಸವಿ ನಾವು ಊರಿಗೆ ಬಂದ ನಂತರದಲ್ಲಿ ಬೇಕಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನುಷ್ಯನ ಧರ್ಮ ವಿವಾಹ ಆಯಿತು. ಆಮೇಲೆ ಮಕ್ಕಳೆಲ್ಲ ಆದರು. ಮಕ್ಕಳಾದ ನಂತರದಲ್ಲಿ ಏನು ಕೇಳಿದರೆ ನಮಗೆ ಸ್ವಾಮಿಗಳು ಹೇಳಿದ್ದು ಒಂದು ನೆನಪಲ್ಲಿತ್ತು, ನೀನು ಆಯುರ್ವೇದ ನೋಡಬೇಕು ಅಂತ. ಮಕ್ಕಳು 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋಗುವಾಗ ಹಿಂದಿ ತಗೊಳ್ಬೇಕಾ ಸಂಸ್ಕೃತ ತಗೊಳ್ಬೇಕಾ ಅಂತ ಹೇಳತಕ್ಕಂಥ ಜಿಜ್ಞಾಸೆ ಬಂದು ಆಗ ಸ್ವಾಮಿಗಳು ಹೇಳಿದಾರಲ್ವ ನೆರವೇರಿಸ್ಬೋದು ಅವರು ಅಂತ ಹೇಳಿಕೊಂಡು ಸಂಸ್ಕೃತ ತಗೊಳ್ಳಿ ಮಕ್ಕಳೇ, ಕಾರಣ ಆಯುರ್ವೇದಕ್ಕೆ ಬೇಕಾದದ್ದು ಪ್ರಧಾನವಾಗಿ ಸಂಸ್ಕೃತ. ಹಾಗೆ ನಾವು ಸಂಸ್ಕೃತವನ್ನು ಮಕ್ಕಳು ತೆಗೆದುಕೊಂಡ್ರು. ಆಮೇಲೆ 10ನೇ ಕ್ಲಾಸ್ ಪಾಸಾದ ನಂತರದಲ್ಲಿ ಏನು ಮಾಡೋದು, ಯಾವುದು ತಗೊಳ್ಬೋದು ಆಗ ನಮಗೆ ಹೆಚ್ಚು ಗೊತ್ತಿಲ್ಲ. ಅದಕ್ಕೆ ಆಯುರ್ವೇದಕ್ಕೆ ಬೇಕಾದನ್ನು ನಾವು ತಗೊಳ್ಳುವ ಹೇಳಿಗಳು PCMBA ಏನು ಹಾಗೆ ಒಂದು ಸಬ್ಜೆಕ್ಟ್ ಉಂಟು. ಅದನ್ನು ತೆಗೆದುಕೊಂಡು ನಾವು ಮಕ್ಕಳಿಗೆಲ್ಲ ಆಯುರ್ವೇದವನ್ನು ನಾವು ಅವರಿಗೆ ಕಲೀಲಿಕ್ಕೆ ಹೇಳಿತು. ಅವರೆಲ್ಲ ಕಲಿತ ನಂತರ ಅದರಲ್ಲಿ ಬೇಕಾದ ರೀತಿಯಲ್ಲಿ ಮುಂದಿನ ತೇರ್ಗಡೆಯನ್ನು ಅವರು ಮಾಡಿಕೊಂಡು ಹೋದರು. ಹೀಗಿರುವಾಗ ಏನು ಅಂತ ಕೇಳಿದರೆ ಈ ಮಧ್ಯದಲ್ಲಿ 96ನೇ ಇಸವಿಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಸುವರ್ಣಾರೂಢ ಅಷ್ಟಮಂಗಲ ಪ್ರಶ್ನ ನಮ್ಮ ಗುರುಗಳೆಲ್ಲ ಬಂದಿಟ್ಟರು. ಇಡುವ ಸಮಯದಲ್ಲಿ ಏನು ಅಂತ ಕೇಳಿದರೆ ಇಲ್ಲಿಂದ ಇಷ್ಟು ದೂರದಲ್ಲಿ ಒಂದು ವಿಶೇಷವಾದಂಥ ಭೂಮಿ ಉಂಟು. ಆ ಭೂಮಿಯಲ್ಲಿ ಏನೋ ಒಂದು ಎಲ್ಲ ಯಾಗಾದಿಗಳು ಆಗಲಿಕ್ಕೆ ಉಂಟು, ಆಯುರ್ವೇದದ ಕೆಲವು ಸಸ್ಯಾದಿಗಳೆಲ್ಲ ಉಂಟು ಅಂತ ಎಲ್ಲ ಹೇಳಿದರು. ಅದೇ ಥರದಲ್ಲಿ ಆ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಭೃಗು ಋಷಿ ತಪಸ್ಸು ಮಾಡಿದಂಥ ಒಂದು ಭೂಮಿ ಆಗಿರ್ತದೆ ಅಂತ ಹೇಳಿದರು ಜ್ಯೋತಿಷ್ಯರು. ಆಗ ಅವರಿಗೂ ಇದೆಲ್ಲ ಗೊತ್ತಿಲ್ಲ, ನಮಗೂ ಇದು ಗೊತ್ತಿಲ್ಲ. ಇಲ್ಲಿ ಉಂಟು ಅಂತ ಅಪ್ಪನ ಹತ್ರ ಇಷ್ಟೆಲ್ಲ ಲ್ಯಾಂಡ್ ಉಂಟು ನಮಗೆ ಗೊತ್ತಿಲ್ಲ. ಹಾಗಿರುವಾಗ
ಮತ್ತೆ ನೋಡುವಾಗ ಅಲ್ಲಿ ವಿಶೇಷವಾದಂಥ ಭೃಗು ಋಷಿ ಸ್ನಾನ ಮಾಡಿದಂತಹ ಕೊಳಗಳುಂಟು, ತಪಸ್ಸು ಮಾಡಿದಂತಹ ಭೂಮಿ ಉಂಟು, ತುಂಬ ಹತ್ತಾರು ರೀತಿಯ ವನಸಿರಿಗಳೆಲ್ಲ ಉಂಟು ಅಂತ ಹೇಳಿದರು. ಆಯಿತು ಅಂತ ನಾವು ಒಪ್ಪಿಕೊಂಡೆವು. ನಮಗೆ ಗೊತ್ತಿಲ್ಲದ್ದನ್ನು ನಾವು ವಾದ ಮಾಡಲಿಕ್ಕೆ ಆಗೋದಿಲ್ಲ. ಆ ನಂತರ ಕಾಲಘಟ್ಟದಲ್ಲಿ ಅದು ಪ್ರಶ್ನೆ ಆಯಿತು. ಆಮೇಲೆ 2021ನೇ ಇಸವಿಯಲ್ಲಿ ಇಲ್ಲಿ ಬೇಕಾದ ರೀತಿಯಲ್ಲಿ ನಾವು ಒಂದು ಕೆಸರು ಕಲ್ಲನ್ನು ಹಾಕಿತು. ಅಂದರೆ ಪಂಚಾಂಗಕ್ಕೆ ನಾವು ಬಿಲ್ಡಿಂಗ್ ಪ್ರಾರಂಭ ಮಾಡುವ ಮುಂಚಿತವಾಗಿ ಹಾಕಿ ನಂತರದಲ್ಲಿ ಅದು ಏನೋ ಆಗ್ತಾ ಹೋಗ್ತಾ ಇತ್ತು. ಹಾಗೆ ಕೊರೋನಾ ಆದರೂ ಕೂಡ ಇಲ್ಲಿ ಕೆಲಸ ಆಗ್ತಾಯಿತ್ತು. ಆದ ನಂತರದಲ್ಲಿ ಅದಕ್ಕೆ ಏನು ಹೆಸರು ಇಡೋದು, ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ ಅಂತ ನಾಮಕರಣ ಮಾಡಬೇಕು ಅಂತ ನಮಗೆ ಒಂದು ಇಂಟಿಮೇಷನ್ ಬಂತು. ಪಂಚಜ್ಯೋತಿ ಹೇಳಿದ್ರೇನು, ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ, ಇದು 5 ಇಲ್ಲ ಅಂತ ಹೇಳಿದರೆ ಪ್ರಪಂಚವೇ ಇಲ್ಲ. ಹಾಗಾದರೆ ಈ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ, ಅದೇ ಥರದಲ್ಲಿ ಇಲ್ಲಿ ಪಂಚಕರ್ಮ ಚಿಕಿತ್ಸಾದಿಗಳು ಜ್ಯೋತಿಷ್ಯದ ಮುಖಾಂತರದಲ್ಲಿ ಹೀಗೆಲ್ಲ ಹತ್ತಾರು ರೀತಿಯ ವಿಚಾರಾದಿಗಳು ಇಲ್ಲಿ ಪ್ರಾರಂಭ ಆಯಿತು. ಪಂಚಜ್ಯೋತಿ ಹೇಳಿದರೆ ಮನುಷ್ಯನ ಜೀವನದಲ್ಲಿ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ, ಇದು 5ಕ್ಕೆ ಜ್ಯೋತಿಯನ್ನು ಕೊಡತಕ್ಕ, ಅಂದರೆ ಮನುಷ್ಯನ ದೇಹದಲ್ಲಿ ಇದು 5 ಬೇಕು. ಈ 5ರಲ್ಲಿ ನಾವು ಬೆಳಕನ್ನು ಕಾಣಲಿ ಅಂತ ಹೇಳತಕ್ಕಂಥ ಒಂದು, ಅದಕ್ಕೆ ನೀರಿಗೆ ಏನು ತೊಂದರೆ ಬಂದರೆ ನೀರು ಬೇಕು, ಗಾಳಿ ಎಲ್ಲ ಹೇಳಿದರೆ ಗಾಳಿ ಬೇಕು, ಆಕಾಶ ಶಬ್ದಮಯಂ ಆಕಾಶಂ, ಆಕಾಶ ಎಲ್ಲ ಹೇಳಿದರೆ ಅದಕ್ಕೆ ಒಂದು ಏನಾದರೂ ಮಾಡಿನ ಹಾಗೆ ಬೇಕು. ಇದು ಪಂಚಜ್ಯೋತಿ, ಹೀಗೆ ಅದರ ಪಂಚತತ್ವಗಳ ವಿಚಾರಾದಿಗಳು. ಹಾಗಿರುವಾಗ ಏನು ಅಂತ ಕೇಳಿದರೆ ಆ ನಂತರದಲ್ಲಿ ಆಸ್ಪತ್ರೆ ಪ್ರಾರಂಭವಾಯಿತು. ಈಗ ಪ್ರಾರಂಭವಾದ ನಂತರದಲ್ಲಿ ನಡೀತಾ ಉಂಟು, ಇಲ್ಲ ಅಂತಲ್ಲ. ಇನ್ನೂ ತುಂಬ ಜನಗಳಿಗೆ ಕೆಲವರು ಬಂದು ಹೇಳ್ತಾರೆ, ನೀವೆಲ್ಲ ಆಸ್ಪತ್ರೆ ಕಟ್ಟಿದ್ದೀರಿ, ನಮಗೆಲ್ಲ ಗೊತ್ತಾಗೋದು ಹೇಗೆ, ನಮಗೆಲ್ಲ ಪೇಪರ್ ನೋಡಲಿಕ್ಕೆ ಆಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ತುಂಬ ನಮಗೆ ಇದು ಮಾಡ್ತಾರೆ. ಆದರೆ ನಾವೆಂತ ಮಾಡೋದು, ನಮಗೆ ಎಷ್ಟು ಆಗ್ತದೆ ಅಷ್ಟು ಕೈ ಕಾಲು ಬಡ್ಕೊಳ್ಳಬಹುದು. ಮನುಷ್ಯನಿಗೆ 2 ಕಾಲು 2 ಕೈ ಮಾತ್ರ ಇರೋದು. ಹಾಗಿರುವಾಗ ನಾವು ಸುಳ್ಯದ ಒಬ್ಬರ ಯೂಟ್ಯೂಬಲ್ಲಿ ನಾವು ಇತ್ತೀಚೆಗೆ ಹಾಕಿದ ನಂತರದಲ್ಲಿ ಅವರು ಹೇಳಿದರು, ಇನ್ನೂ ನೀವು ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ನಿಮ್ಮಲ್ಲಿಯೇ. ಯಾಕಂದರೆ ನನ್ನ ಮಗ ಇಲ್ಲಿ ಡಾಕ್ಟರ್ ಶ್ರೀನಿವಾಸ್ ಭಟ್ ಅಂತ ಅವರು ಕೂಡ ವೈದ್ಯರಾಗಿದ್ದಾರೆ, ಸೊಸೆಯು ವೈದ್ಯ. ಅದೇ ಥರದಲ್ಲಿ ಮಗಳು ಕೂಡ ಆಯುರ್ವೇದ ಪಂಡಿತಳು, ವೈದ್ಯಳು. ಇನ್ನೊಬ್ಬಳು ಮಗಳು ಕಲಿತಾ ಇದ್ದಾಳೆ. ನಾನು ಆಯುರ್ವೇದವನ್ನು ನೋಡಿಕೊಂಡು ಅದರಲ್ಲಿ ಪಂಡಿತನಾಗಿ ನಾನು ಜ್ಯೋತಿಷ್ಯದ ಮುಖಾಂತರದಲ್ಲಿ ನಾನು ರಿಸರ್ಚ್ ಮಾಡಿ, ಕಾರಣ ನಾನು ಈ 40 ವರ್ಷದಲ್ಲಿ ಎಷ್ಟೋ ಮಂದಿಗೆ ಹೇಳ್ತೇನೆ, ಈಗ ಈಗಲೂ ಹೇಳ್ತಾ ಇದ್ದೇನೆ, ರೋಗ ಯಾವಾಗ ಪ್ರಾರಂಭ ಆಗ್ತದೆ, ರೋಗ ಯಾವಾಗ ಅವಸಾನ ಆಗ್ತದೆ, ಬರಲಿಕ್ಕೆ ಏನು ಕಾರಣ, ನಮ್ಮ ಪೂರ್ವಜನ್ಮದ ಏನಾದರೂ ದೋಷಾದಿಗಳಿಂದಲೋ ಅಥವಾ ಬೇರೆ ವಿಚಾರಾದಿಗಳನ್ನು ಬರ್ತದೋ ಹೇಳಿಕೊಂಡು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಆಧಾರಾದಿಗಳೆಲ್ಲ ಉಂಟು. ಅದಕ್ಕೆ ನಾವೆಲ್ಲ ಹೇಳ್ತೇವೆ, ಯಾರಾದರೂ ಜ್ಯೋತಿಷ್ಯರು ಈಗಲೂ ಹೇಳ್ತಾರೆ, ಕಣ್ಣಿಗೆ ತೊಂದರೆ ಬಂದರೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ. ಇದಕ್ಕೆಲ್ಲ ಕೇರಳದಲ್ಲಿ ಆದರೆ ಒಂದೊಂದು ರೋಗಾದಿಗಳು ಬರುವಾಗ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನೈವೇದ್ಯ ಮಾಡತಕ್ಕಂಥ ವಿಚಾರಾದಿಗಳು ಈಗಲೂ ಉಂಟು. ಹಾಗಿರುವಾಗ ನಾವೆಲ್ಲ ಹೇಳ್ತೇವೆ, ಮಕ್ಕಳಿಗೆ ಏನೋ ತೊಂದರೆ ಬಂದರೆ 7 ವಾರ ಶನಿ ಬಂದರೆ ಶಬರಿಮಲೆಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಹೀಗೆ ಜ್ಯೋತಿಷ್ಯದಲ್ಲಿ ಮನುಷ್ಯನಿಗೆ ಏನೆಲ್ಲ ಆಗ್ತದೆ, ಈ ಹಿಂದೆ ಏನೆಲ್ಲ ಆಗಿದೆ, ಇನ್ನು ಏನೆಲ್ಲ ಆಗಲಿಕ್ಕುಂಟು, ಈಗ ಅನಾರೋಗ್ಯಾದಿಗಳು ಬರಲಿಕ್ಕೆ ಏನು ಕಾರಣ, ಯಾವಾಗ ಅನಾರೋಗ್ಯಾದಿಗಳು ಬಂದಿತು, ಇದಕ್ಕೆ ಯಾವ ಥರದ ಚಿಕಿತ್ಸೆ ಮಾಡಬೇಕು, ಅಥವಾ ಯಾವ ಥರದ ಪರಿಹಾರ ಮಾಡಬೇಕು, ಇದನ್ನೆಲ್ಲ ಹೇಳಲಿಕ್ಕೆ ಒಂದೇ ಕಡೆಯಲ್ಲಿ ಅಸಾಧ್ಯ. ನಾವು ಜ್ಯೋತಿಷ್ಯರಲ್ಲಿ ಹೋದಾಗ ಹೇಳ್ತೇವೆ, ನಿನಗೆ ಒಂದು ಗ್ರಹಚಾರ ಉಂಟು ಮರೆಯ ಸಂಧಿ ಮಾಡು ಅಂತ, ಒಬ್ಬನಿಗೆ ಮೃತ್ಯುಂಜಯ ಹೋಮ ಮಾಡು ಅಂತ ಹೇಳ್ತೇವೆ. ಹೀಗೆಲ್ಲ ನಾವು ಹೇಳ್ತೇವೆ. ಇದರಿಂದಾಗಿ ಮನುಷ್ಯನಿಗೆ ಯಾವ ರೋಗಾದಿಗಳು ಬರ್ತದೆ, ಯಾವ ರೋಗಾದಿಗಳು ಬಂದಿರ್ತದೆ, ಯಾವಾಗ ಇದು ಅವಸಾನ ಆಗ್ತದೆ, ಇವನ ಆಹಾರದಿಂದ ಬಂದಿದ, ನಿಯಮ ತಪ್ಪಿ ಬಂದಿದ, ಇದನ್ನೆಲ್ಲ ವಿಮರ್ಶೆ ಮಾಡಬೇಕಂತಿದ್ದರೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕವು ಯತ್ರ ಸಾಕ್ಷಿಣವು. ಅದಕ್ಕೆ ಪ್ರತ್ಯಕ್ಷವಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನೇ ನಾವು ಅಳವಡಿಸಿಕೊಂಡು ಅದರಲ್ಲಿ ಡೀಪಾಗಿ ರಿಸರ್ಚ್ ಮಾಡಿದರೆ ನಮ್ಮ ದೇಹದ ಯಾವ ಪಾರ್ಟ್ಗಳಲ್ಲಿ ನಮಗೆ ಎಲ್ಲೆಲ್ಲಿ ಯಾವ ತೊಂದರಾದಿಗಳು ಬರ್ತದೆ, ಬರಲಿಕ್ಕೆ ಏನು ಕಾರಣ ಇತ್ಯಾದಿಗಳೆಲ್ಲ ಕಂಡು ಬರ್ತದೆ. ಹಾಗಿರುವಾಗ ಏನು ಕೇಳಿದರೆ, ನಮ್ಮ ಆಹಾರ ನಿಯಮದಲ್ಲಿ ಏನೋ ತೊಂದರಾದಿಗಳು ಬಂದರೆ ಅದಕ್ಕೆ ಮೆಡಿಸಿನ್ ಬೇಡ, ಅವನು ಆಹಾರ ನಿಯಂತ್ರಣ ಮಾಡಿಕೊಂಡು ಬಂದರೆ ಆ ರೋಗಾದಿಗಳು ಗುಣ ಆಗಲಿಕ್ಕೆ ಸಾಧ್ಯತೆಗಳುಂಟು. ಟೈಮ್ ಬ್ಯಾಡ್ ಅಂದರೆ ಗ್ರಹಚಾರ ಕಾಲಘಟ್ಟದಲ್ಲಿ ಏನಾದರೂ ಬಂದರೆ ನಮಗೆ ಅಲ್ಲಿ ಆ ಗ್ರಹಚಾರಕ್ಕೆ ಪರಿಹಾರ ಮಾಡಿಕೊಂಡು ಬಂದಂಥ ರೋಗಾದಿಗಳಿಗೆ ಬೇಕಾದಂತಹ ಚಿಕಿತ್ಸಾದಿಗಳನ್ನು ಮಾಡಿಕೊಂಡು ಸ್ವಲ್ಪ ಜಾಗ್ರತೆಯಿಂದಿದ್ದರೆ ಜೀವನದಲ್ಲಿ ಸುಖಮಯವನ್ನು ಕಾಣಬಹುದು. ಅದು ಅಲ್ಲದೆ ಕೆಲವೆಲ್ಲ ನಾವು ಹೇಳ್ತೇವೆ, ಪ್ರೇತದ ಉಪದ್ರ ಉಂಟು, ಮಾಟ ಉಂಟು, ದೈವ ಉಂಟು, ಎಲ್ಲವೂ ಇರ್ತದೆ. ಇದೆಲ್ಲ ನಮ್ಮ ದೇಹದಲ್ಲೇ ಇರ್ತದೆ. ಯಾವುದು ಪ್ರೇತಗೀತೆಗಳಲ್ಲಿ ಎಲ್ಲೆಲ್ಲಿಲ್ಲ, ನಮ್ಮ ದೇಹದಲ್ಲೇ ಇರ್ತಾರೆ. ನಾವು ಹೇಳ್ತೇವೆ ಆತ್ಮ ಸಾಕ್ಷಿಯಾಗಿ ನೀನು ಹೇಳು. ಹಾಗಾದರೆ ಇಲ್ಲೊಂದು ಆತ್ಮ ಇರ್ತದೆ.
ಈ ಆತ್ಮ ಯಾಕೆಂತ ಕೇಳಿದರೆ ನಾವೆಲ್ಲ ಜಪ ಮಾಡುವಾಗ ಹೇಳುಗೆ ಕೇಶವ ಎನ್ಮಹ ನಾರಾಯಣ ಎನ್ಮೆಲ್ಲ ಹೇಳ್ತಾರೆ, ಅದೆಲ್ಲ ನಮ್ಮ ದೇಹದಲ್ಲಿ ಇರ್ತದೆ. ಹಾಗೆ ನಾವು ಆರಾಧಿಸತಕ್ಕಂತಹ ಶಕ್ತಿಗಳಿಗೆ ಏನಾದರೂ ತೊಂದರೆ ಬಂದಾಗ ಅವರು ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹಕ್ಕೆ ಬಂದಾಗ ಅವರಿಗೆ ಎಲ್ಲಿ ಸ್ಥಾನವನ್ನು ಕಲ್ಪನೆ ಮಾಡಿದೆ ಆ ಋಷಿಗಳು ಅಥವಾ ದೇವರು ಮಾಡಿದ್ದಾರೆ, ಅಲ್ಲಿ ಬಂದು ತೊಂದರೆ ಆದಿಗಳನ್ನೆಲ್ಲ ಕೊಡ್ತಾರೆ. ಯಾಕಂತ ಕೇಳಿದ್ರೆ ಅದೇನೆ ಈಗಾಗಲೇ ಹೇಳಿದೆ, ಕಣ್ಣಿಗೆ ತೊಂದರೆ ಬಂದರೆ ಸುಬ್ರಹ್ಮಣ್ಯಕ್ಕೆ ಹೋಗಿ. ಹಾಗೆ ಸುಬ್ರಹ್ಮಣ್ಯ ಇರುವುದು ಎಲ್ಲೋ ಒಂದು ಕಡೆಯಲ್ಲಿ, ಕಣ್ಣು ಇರುವುದು ನಮ್ಮ ದೇಹದಲ್ಲಿ, ಆದರೆ ಗುಣ ಆಗ್ತದೆ. ಅದೇ ಥರದಲ್ಲಿ ದೇವರಿಗೆ ಏನಾದ್ರು ತೊಂದರಾದಿಗಳು ಬಂದರೆ ಮನುಷ್ಯನಿಗೆ ತೊಂದರಾದಿಗಳು ಬರ್ತದೆ. ಅದು ಸಹಜವಾದಂಥ ವಿಚಾರ. ಇದರ ಬಗ್ಗೆ ನಾವು 40-45 ವರ್ಷದಲ್ಲಿ ರಿಸರ್ಚ್ ಮಾಡಿ ಅದರ ಬೇಕಾದಂತಹ ಬುಡವನ್ನು ಕಂಡುಕೊಂಡಿದ್ದೇವೆ. ಬಟ್ ಆದರೆ ಏನು ಅಂತ ಕೇಳಿದರೆ ಇದೆಲ್ಲ ಯಾರಿಗೆ ಗೊತ್ತಾಗೋದಿಲ್ಲ. ನಾವು ಮೊದಲಾಗಿ ವೈದ್ಯರ ಹತ್ರ ಹೋಗ್ತೇವೆ, ಹೋಗೋದು ತಪ್ಪಲ್ಲ. ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ಪೂರ್ವಜನ್ಮದ ದೋಷಾದಿಗಳು ವ್ಯಾಧಿ ರೂಪದಲ್ಲಿ ನಮಗೆ ಬರ್ತದೆ. ಬಂದಾಗ ಏನು ಮಾಡಬೇಕು? ತಚ್ಛಾಂತಿರ ಔಷಧಿ, ಮೊದಲು ಔಷಧಿ ಮಾಡಬೇಕಂತೆ. ರೋಗ ಅಂತಾದರೆ ಔಷಧಿ ಕೊಟ್ಟದ್ದು 3 ದಿವಸದಲ್ಲಿ ಸ್ವಲ್ಪ ಆದರೂ ಗುಣ ಆಗ್ತದೆ. ಅದು ಗುಣ ಆಗಲಿಲ್ಲ ಹೇಳಿದರೆ ನೆಕ್ಸ್ಟ್ ಹೇಳಿದಾನೇನು? ತಚ್ಛಾಂತಿರ ಔಷಧಿ ದಾನಿ, ಮತ್ತು ದಾನ ಎಲ್ಲ ಮಾಡಬೇಕಂತ. ನೀವೆಲ್ಲ ಎಲ್ಲಾದರೂ ಹೋದರೆ ದೇವಸ್ಥಾನಗಳಲ್ಲಿ ಎಣ್ಣೆ ದೀಪ ಇಡೋದು ಇತ್ಯಾದಿಗಳನ್ನೆಲ್ಲ ದೇವರಿಗೆ ಕೊಡೋದು ದಾನಿ. ಆಮೇಲೆ ಅದರಲ್ಲೂ ಆಗಲಿಲ್ಲ ಜಪಾದಿಗಳನ್ನೆಲ್ಲ ಮಾಡಬೇಕಂತ. ಆಮೇಲೆ ಹೋಮ ಮಾಡಬೇಕಂತೆ, ಜಪ ಹೋಮ ಅರ್ಚನಾದಿಗಳನ್ನೆಲ್ಲ ಮಾಡಲಿಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಿರುವಾಗ ಜ್ಯೋತಿಷ್ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಇಲ್ಲಿ ಬೇಕಾದಂತಹ, ಈಗ ನಾನು ಚತುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಮನುಷ್ಯನಿಗೆ ಬರತಕ್ಕಂಥ ರೋಗಾದಿಗಳು ಹೇಗೆ ಇದನ್ನೆಲ್ಲ ನಾವು ಒಂದು ಪ್ರಾಕ್ಟಿಕಲ್ಲಾಗಿ ಅನುಭವಿಸಿ ನಾವು ಎಷ್ಟೋ ರಿಸರ್ಚ್ ಮಾಡಿ ಆಗಿದೆ, ಗುಣವೂ ಆಗಿದೆ ಅದರಿಂದಾಗಿ. ಹಾಗಿರುವಾಗ ಇಲ್ಲಿ ನಮ್ಮ ವಿಶ್ವೋತ್ತಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ನಾನು ಸೋಮವಾರ, ಬುಧವಾರ, ಶನಿವಾರ 3 ದಿವಸದಲ್ಲಿ ಇಲ್ಲಿ ಇರ್ತೇನೆ. ಇದ್ದುಕೊಂಡು ಮನುಷ್ಯನಿಗೆ ಯಾವಾಗ ತೊಂದರಾದಿಗಳು ಬರ್ತದೆ, ಬಂದಿದೆ, ಹೇಗೆ ಆಗ್ತದೆ, ಇದು ಗುಣಮುಖ ಆಗ್ತದ, ಇದು ಆಯುರ್ವೇದದಲ್ಲೇ ಆಗ್ತದ ಅಥವಾ ಇಂಗ್ಲೀಷ್ ಔಷಧಿಯನ್ನೇ ಮಾಡಬೇಕಂತ ಹೇಳಿಕೊಂಡು ನಾವೊಂದು ಅದಕ್ಕೆ ಗೈಡೆನ್ಸ್ ಕೊಡ್ತೇವೆ. ಹಾಗಿರುವಾಗ ಅದೇ ಥರದಲ್ಲಿ ನಮ್ಮ ಉಳಿದ ಡಾಕ್ಟ್ರುಗಳ ಸಂಘ ಶ್ರೀನಿವಾಸ್ ಭಟ್ ಅಂತ ಅವರು ಕೂಡ ಇದರ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ. ಇನ್ನೊಬ್ಬರು ಪ್ರಶಾಂತಿ ಭಟ್ ಅಂತ ಅವರು ಕೂಡ ಸಲಹೆಯಾದಿಗಳನ್ನೆಲ್ಲ ಕೊಡ್ತಾರೆ. ಹಾಗಿರುವಾಗ ಇಲ್ಲಿ ಬಂದು ಒಬ್ಬ ಮನುಷ್ಯನಿಗೆ ತೊಂದರಾದಿಗಳು ಬರುವಾಗ ಇಲ್ಲಿ ಬಂದಾಗ ನಾವು ಅವನಿಗೆ ಅದನ್ನು ವಿಶ್ಲೇಷಣೆ ಮಾಡಿ ಹೇಳ್ತೇವೆ. ವಿಶ್ಲೇಷಣೆ ಮಾಡಿ ಹೇಳಿದಾಗ ಅವನು ಇಲ್ಲೊಂದು 5-7 ದಿವಸದ ಏನು ವೈದ್ಯರು ಅವನಿಗೆ ಪಂಚಕರ್ಮಾದಿ ಚಿಕಿತ್ಸಾದಿಗಳನ್ನು ಹೇಳ್ತಾರೆ. ಅದನ್ನೆಲ್ಲ ಇಲ್ಲಿ ನಾವು ಮಾಡುವಾಗ ಬೇಕಾದಲ್ಲಿ ಅವನಿಗೆ ಹೋಮ ಶಾಂತಿ ಯಾಗಾದಿಗಳನ್ನು ಇಲ್ಲಿ ಮಾಡಿಸತಕ್ಕಂತಹ ಶಾಂತಿ ಭೃಗು ಯಾಗಶಾಲಾದಿಗಳು ಉಂಟು. ಯಾಕಂತ ಕೇಳಿದರೆ ಭೃಗುದ ಸ್ನಾನ ಮಾಡದಂತಹ ಕೊಳ ಈಗಲೂ ಉಂಟು, ಎಲ್ಲ ಮಣ್ಣು ತುಂಬಿದೆ, ಅದನ್ನು ಮುಟ್ಲಿಕ್ಕೆ ಬಾರದು ಅಂತ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಅವನ ಏನು ಕಮಂಡಲುಗಳೆಲ್ಲ ನೀರಿನಲ್ಲಿ ಉಂಟು ಹೇಳಿಕೊಂಡು ಜೋರು ಮಳೆ ಬಂದ ತಕ್ಷಣ ಅಲ್ಲಿ ಕೆಳಗಡೆ ಇದೊಂದು ಟೋಟಲಾಗಿ ನಮಗೆ ಒಂದು 20 ಎಕರೆ ಭೂಮಿ, 20 ಎಕರೆ ಭೂಮಿಯಲ್ಲಿ ಇದೊಂದು 5 ಎಕರೆ ಭೂಮಿ ಅಲ್ಲಿ ವಿಚಾರಾದಿಗಳು. ಅದೇ ಥರದಲ್ಲಿ ಅವನು ತಪಸ್ಸು ಮಾಡಿದ ಭೂಮಿ ಅಲ್ಲಿ ಮೇಲೆ, ಅದೆಲ್ಲ ಅವನು ಸ್ನಾನ ಮಾಡಿಕೊಂಡು ಇಲ್ಲಿ ತಪಸ್ಸು ಮಾಡಿದ ಭೂಮಿ ಅಂತ ಕಂಡು ಬಂದಿದೆ ಪ್ರಶ್ನೆಯಲ್ಲಿ. ಹಾಗೆ ಆ ತಪಸ್ಸು ಮಾಡಿದ ಭೂಮಿಯಲ್ಲಿ ನಾವು ಯಾಗಶಾಲೆ ಅದರ ಹತ್ತಿರವೇ ನಾವು ಬೇಕಾದ ರೀತಿಯಲ್ಲಿ ಯೋಗ ಮಂದಿರ ಅಂತ ಮಾಡಿದ್ದೇವೆ. ಅವನು ಧ್ಯಾನಕ್ಕೆ ಕುಳಿತುಕೊಳ್ಳತಕ್ಕಂಥ ಒಂದು ವಿಚಾರ. ಅಲ್ಲಿ ಈಗಲೂ ನಮಗೆ ಅಷ್ಟೇ, ನಮ್ಮ ಮನೆಗೆ ಹೋದರೆ ನಮಗೆ ನೆಮ್ಮದಿ ಇಲ್ಲ, ಇಲ್ಲಿ ಬಂದ ತಕ್ಷಣ ಒಂದು ಪೀಸ್ ಆಫ್ ಮೈಂಡ್ ಬರ್ತದೆ. ಇದನ್ನೆಲ್ಲ ನಾವು ವ್ಯವಸ್ಥಿತ ರೂಪದಲ್ಲಿ ತರಬೇಕು. ತುಂಬ ಜನಗಳು ನಮಗೆ ಒತ್ತಡ ಬಂದ ಕಾರಣ ನಾವು ಇದನ್ನು ಮಾಡ್ತಾ ಇದ್ದೇವೆ. ಯಾಕಂತ ಕೇಳಿ ಇದನ್ನು ಒಮ್ಮೆಲೆ ನಿಮಗೆ ನಾವು ಹೇಳೋದಿಲ್ಲ, ಹಂತವಾಗಿ ನಾವು ನಿಮಗೆ ಯೂಟ್ಯೂಬಲ್ಲಿ ಹಾಕ್ತಾ ಹೋಗ್ತೇವೆ. ಅದು ಅಲ್ಲದೆ ಈಗಾಗಲೇ ಇದರಲ್ಲೆಲ್ಲ ಕೆಲವೆಲ್ಲ ನಾವು ನಟ್ಟ ಸಸಿಗಳು, ಕೆಲವೆಲ್ಲ ಆಟೋಮೆಟಿಕ್ಕಾಗಿ ಶಮಿ ಉಂಟು, ಕದಿರುಂಟು, ಅರ್ಜುನ ಉಂಟು, ಹೀಗೆ ತುಂಬ ಸಣ್ಣ ಒಂದು 100-150 ಔಷಧೀಯ ಸಸ್ಯಗಳು ಇದರಲ್ಲಿ ಈಗಲೇ ಉಂಟು. ಯಾಕಂದರೆ ಕೆಲವು ನಟ್ಟು ಆದದ್ದು ಆಟೋಮೆಟಿಕ್ಕಾಗಿ ಬೆಳೆದ ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ಒಂದನ್ನೆಲ್ಲ ಆಯುರ್ವೇದ ಪಂಡಿತರನ್ನು ನಮಗಿಂತ ಹೆಚ್ಚು ತಿಳಿದವರಂತಂದು ನೋಡುವಾಗ ಇಂಥದ್ದು ಸಸ್ಯಗಳಂತ ಹೇಳಿದ್ದಾರೆ. ಹಾಗಿರುವಾಗ ಈ ವಿಶ್ವೋತ್ತಮ ಆಯುರ್ವೇದ ಕಾರಣ ಆ ಸ್ವಾಮಿಗಳ ಒಂದು ಅಭಯವಾಣಿ. ಇಲ್ಲಿ ನೀನು ಏನೋ ಒಂದು ಮಾಡ್ತಿ ಅಥವಾ ಏನೋ ಒಂದು ಆಸ್ಪತ್ರೆ ಏನೋ ಒಂದು ಆಗಲಿಕ್ಕೆ ಉಂಟು, ಆಸ್ಪತ್ರೆ ಅಂತ ಹೇಳಲಿಲ್ಲ, ಏನೋ ಒಂದು ಆಗಲಿಕ್ಕೆ ಉಂಟು, ಅಲ್ಲಿ ವನಸಿರಿಗಳೆಲ್ಲ ಉಂಟು, ಅದು ತಪಸ್ಸು ಮಾಡಿದ ಭೂಮಿ, ಹೀಗೆಲ್ಲ ನಮಗೊಂದು ವಿಶ್ಲೇಷಣೆ ಕೊಟ್ಟ ಕಾರಣ ನಾವೆಲ್ಲ ಅದನ್ನು ಮಾಡಿಕೊಂಡು ಹೋಗಿದ್ದೇವೆ. ಅದು ಭವಿತವ್ಯಂ ಭವತ್ತೇವ ನಾರಿಕೇಲ ಫಲಾಂಭವತ, ಅದು ಆಗಲಿಕ್ಕಿದ್ದರೆ ಮಾತ್ರ, ಭಗವಂತನ ಸಂಕಲ್ಪ ಇದ್ದರೆ ಮಾತ್ರ ಅದು ಆಗ್ತದೆ. ಅದು ಇಲ್ಲ ಅಂತ ಹೇಳಿದರೆ ಅದು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಿರುವಾಗ ಅವರ ಒಂದು ಅಣತಿಯಂತೆ ಎಷ್ಟನ್ನೆಲ್ಲ ನಾವು ಇಲ್ಲಿ ಮಾಡಿದ್ದೇವೆ. ಇಲ್ಲಿ
ಇಲ್ಲಿ ಬರುವವರಿಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡಿ ಇಟ್ಟಿದ್ದೇವೆ. ಆದ ಕಾರಣ ತುಂಬ ಜನಗಳು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇನ್ನು ಮುಂದಕ್ಕೂ ನಾವು ಇದನ್ನು ಎಪಿಸೋಡ್ ಹಾಕಿಲ್ಲಿ ಯೋಗ, ಪ್ರಾಣಾಯಾಮಾದಿಗಳು, ಯೋಗಾದಿಗಳು ಅಥವಾ ಬಂದವರಿಗೆ ಬೇಕಾದಂಥ ಕುಳಿತುಕೊಳ್ಳತಕ್ಕಂಥ ವ್ಯವಸ್ಥೆಗಳು ಎಲ್ಲ ಆಗಿದೆ. ಇನ್ನೂ ಕೆಲವೆಲ್ಲ ಆಗಲಿಕ್ಕೆ ಉಂಟು. ಕಾರಣ ಇನ್ನೊಂದು ಪಂಚವಾರ್ಷಿಕ ಯೋಜನೆ ಈಗಾಗಲೇ ಅದಕ್ಕೆ 2.5 ವರ್ಷ ತುಂಬಿದೆ. ಇನ್ನೂ 2.5 ವರ್ಷದಲ್ಲಿ ಸಮಗ್ರವಾಗಿ ಬಂದವರಿಗೆ ಒಂದು ಪೀಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ, ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿಸತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಕಾರಣ ಇದರ ಸಸಿಗಳು ಬೇರೆ ಬೇರೆ ಒಂದು 10-25-20 ಎಕರೆಗಳಲ್ಲಿ ಸಸ್ಯಗಳನ್ನು ನೆಟ್ಟಿದ್ದೇವೆ. ಇಲ್ಲಿಯ ಮದ್ದನ್ನು ಇಲ್ಲಿಯೇ ತಯಾರು ಮಾಡಿ ಕೊಡತಕ್ಕಂಥ ವಿಚಾರಾದಿಗಳು ನಮಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮಗೆ ಇದರಿಂದ ಫಲ ಸಿಗಲಿ. ನಿಮ್ಮ ಏನಾದರೂ ಇದ್ದರೆ ಇಲ್ಲಿ ಬಂದು ನೀವು ಆ ವೈದ್ಯರುಗಳನ್ನು ಭೇಟಿ ಮಾಡ್ಬೋದು. ಅಥವಾ ಅಲ್ಲದೆ ಏನಾದರೂ ದೋಷಾದಿಗಳಿದ್ದರೆ ನಾನು ಈಗಾಗಲೇ ಸೋಮವಾರ 10ವರೆಯಿಂದ ಸಾಯಂಕಾಲದವರೆಗೆ, ಬುಧವಾರ 10ವರೆಯಿಂದ ಸಾಯಂಕಾಲದವರೆಗೆ, ಶನಿವಾರ ಈ 3 ದಿವಸಗಳಲ್ಲಿ ನಾನೇ ಲಭ್ಯ ಇರ್ತೇನೆ. ನಿಮಗೆ ನಾವು ಹೇಳಿದ್ದನ್ನು ಎಸ್ ಅಂತಾದರೆ ಮಾತ್ರ ನೀವು ಎಗ್ರಿ ಆಗಬೇಕು. ಇಲ್ಲದಿದ್ದರೆ ಯಾವ ಥರದ ಎಗ್ರಿ ಆಗಲಿಕ್ಕಿಲ್ಲ. ಯಾಕಂತ ಕೇಳಿದರೆ ಅದು ವೇಸ್ಟ್ ಖರ್ಚು.